ಆಗಿ ಆಂಬ್ಯುಲೆನ್ಸ್ ಒನ್ ಅವರ್ ಆಗಿದೆ ಆಂಬ್ಯುಲೆನ್ಸ್ ಬರಲಿಕ್ಕೆ, ಕ್ಲಿಯರೆನ್ಸ್ ಮಾಡ್ಲಿಕ್ಕೆ 1.25 ಗಂಟೆ ಆಗಿದೆ ಕ್ರೇನ್ಗಳು ಬರೋದಕ್ಕೆ, ಟ್ರಾಫಿಕ್ ಪೊಲೀಸರು ಬರೋದಕ್ಕೂ ಕೂಡ ಲೇಟ್ ಆಗಿದೆ. ನೋಡಿ, ಅದ್ರ ಬಗ್ಗೆ ಬೆಂಗಳೂರು ಸಿಟಿ ಸೆಂಟ್ರಲ್ಲೇ ಈ ವ್ಯವಸ್ಥೆ ಇದ್ರೆ ಹೆಂಗೆ? ಐ ಆಮ್ ನಾಟ್ ಅವೇರ್ ಆಫ್ ದ ಆಕ್ಸಿಡೆಂಟ್. ಈಗ ತಾವು ಹೇಳಿದ್ಮೇಲೆ ಗೊತ್ತಾಯಿತು, ಬಹುಶಃ ಈಗ ಒಂದು ಅರ್ಧ ಗಂಟೆ ಆಗಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಮೊನ್ನೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ, ರಿವ್ಯೂ ಮಾಡಿದಾಗ, ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ ಬಸ್ಗಳದು. ಯಾಕಂದರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲ್ಯಾಕ್ ಬಾಕ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅದು ಟೆಕ್ನಿಷಿಯನ್ನೇ ಬರಬೇಕು, ಅವ್ರದ್ದೇ ಟೆಕ್ನಿಷಿಯನ್ ಬರಬೇಕು, ಹೊರತು ಬೇರೆ ಯಾವುದೂ ಇಲ್ಲ. ಸೊ ಅದೆಲ್ಲನೂ ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನನ್ನು ನಾವು ಮಾಡ್ತಾಯಿದ್ದೀವಿ. ಬಟ್ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, GBA, ನಮ್ಮ ಕಾರ್ಪೊರೇಟ್ಸು, ಮತ್ತು ಯಾವುದ್ಯಾವ ಥಿಂಕ್ ಟ್ಯಾಂಕ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನ್ ಮಿಷನ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀವಿ. ಬಹುಶಃ ಇನ್ನೂ 1 ವಾರ 10 ದಿನದಲ್ಲಿ ಸಮಿತಿ ರಚನೆ ಆಗುತ್ತೆ. ಅದಾದಮೇಲೆ ನೀವು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನೂ ಒಂದು ಮೆಟ್ರೋ ಕಟ್ಟಿಸ್ಬೇಕು, ಇನ್ನೂ ಒಂದು 10 ಏನೋ ರೋಡ್ ವೈಡ್ನಿಂಗ್ ಮಾಡಬೇಕು ಅಂತ ಸಿಸ್ಟಮಿಕ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಇರೋ ವ್ಯವಸ್ಥೆಯಲ್ಲಿ. 1.5 ಕೋಟಿ ಜನಸಂಖ್ಯೆ ನಮ್ಮಲ್ಲಿದ್ದರೆ 1,25,00,000 ವೆಹಿಕಲ್ಗಳು ಇವತ್ತು ಬೆಂಗಳೂರಿನಲ್ಲಿವೆ. ಆಲ್ಮೋಸ್ಟ್ ಜನಸಂಖ್ಯೆ ಮತ್ತು ಜನಸಂಖ್ಯೆದು ಹೆಚ್ಚಳ ಎಷ್ಟು? ಸುಮಾರು 3% ಆಗ್ತಾಯಿದೆ ಇಯರ್ ಆನ್ ಇಯರ್ ಗ್ರೋತ್. ವೆಹಿಕಲ್ ಪಾಪ್ಯುಲೇಷನು 10.7% ಆಗ್ತಾಯಿದೆ. ಸೊ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ಇದನ್ನು ವೈಜ್ಞಾನಿಕವಾಗಿ ನೋಡಬೇಕಾಗುತ್ತೆ. ಅದಕ್ಕೆ ಒಂದು ಸಮಿತಿ ರಚನೆ ಮಾಡಿ